ಕಂಪ್ಲೀಟ್ ಒಂದು ಗುಜರಿ ಗಾಡಿ ಗುರು ಇದು. ಪ್ಯೂರ್ ಎಲೆಕ್ಟ್ರಿಕ್ ಗಾಡಿ ಇದು. ಏನು ಇಂಜಿನ್ ಇಲ್ಲ, ಏನೂ ಇಲ್ಲ. ಇದು ಬಂದ್ಬಿಟ್ಟು ಮೈಲೇಜ್ ಬಂದ್ಬಿಟ್ಟು ಅಪ್ ಟು 120 ಕಿಲೋಮೀಟರ್ ಬರುತ್ತೆ ಪರ್ ಚಾರ್ಜ್ಗೆ. ಇನ್ನು ಟಾಪ್ ಸ್ಪೀಡಲ್ಲಿ ಒಂದು 60 to 70 ಟಾಪ್ ಸ್ಪೀಡಲ್ಲಿ 52 ತುಂಬ ಚೆನ್ನಾಗಿರುತ್ತೆ. ಪೆಟ್ರೋಲ್ ವೆಹಿಕಲ್ಗೂ ಈ ಕಂಪ್ಯಾರಿಸನ್ ತೊಗೊಂಡ್ರೆ ಅದು. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ವೀಡಿಯೋದಲ್ಲಿ ಜಗದೀಶ್ ಅವ್ರನ್ನ ಕರ್ಕೊಬಂದಿದ್ದೀವಿ. ಹಾಯ್ ಬ್ರೋ. ಸೊ ಇವತ್ತು ಇವ್ರದ್ದೆ ಇವಾಗ ಕಂಗ್ರ್ಯಾಚುಲೇಷನ್ಸ್, ಫಸ್ಟ್ ಟೈಮ್ ಹೊಸ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಲ್ಲ, ಕಂಪ್ಲೀಟ್ ಇಲ್ಲ. ಸೊ ಯೂನಿಟ್ ಅಲ್ಲಿ ಫುಲ್ ಎಲ್ಲ ಇಲ್ಲೇ, ಎಲ್ಲನೂ ಇನ್ಮೇಲಿಂದ ನಿಮ್ಮ ಗಾಡಿ ರೆಡಿ ಆಗೋದು, ಆಮೇಲೆ ಏನಾದರೂ ಎಕ್ಸ್ಟ್ರಾ ಕೆಲಸ ಏನೇ ಇದ್ರೂ ಸರ್ವೀಸು, ವಾಷಿಂಗು, ಆಫೀಸ್ ಎಲ್ಲನೂ ಇಲ್ಲೇ. ಸೊ ಇದು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಗಾಡಿ ಪರ್ಚೇಸ್ ಮಾಡಬೇಕು ಏನೇ ಇದ್ರೂ ಇಲ್ಲೇ. ಸೊ ಇವರು ಹೊಸದಾಗಿ ಇವಾಗ ಯೂನಿಟ್ ಸ್ಟಾರ್ಟ್ ಮಾಡಿರೋದಕ್ಕೆ ನಿಮಗೆ ಒಂದು ಸ್ವಲ್ಪ ಸ್ಪೆಷಲ್ ಆಫರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಫರ್ಸ್ ಬಗ್ಗೆ ಎಲ್ಲ ಬಿಟ್ಬಿಡಿ, ಅಷ್ಟು ಇಲ್ಲಿ ಗಾಡಿ ನೋಡಿ. ಇದು ಮೊದಲು ಹೆಂಗಿತ್ತು ಅಂತ ನಿಮ್ಗೊಂದು ಕ್ಲಿಪ್ ಹಾಕ್ತೀನಿ, ಅದನ್ನ ನೋಡ್ಕೊಬನ್ನಿ. ಆಮೇಲೆ ಇದನ್ನು ಇವ್ರು ಏನು ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡೋದಲ್ಲ ಮೊದಲು ಹೆಂಗಿತ್ತು ಈ ಗಾಡಿ ಅಂತ. ಕಂಪ್ಲೀಟ್ ಒಂದು ಗುಜರಿ ಗಾಡಿ ಗುರು ಇದು. ಫುಲ್ಲು ಹಳೆಯ ಸ್ಕ್ರ್ಯಾಪ್ ಗಾಡಿನ ತೊಗೊಬಂದು ಪ್ಯೂರ್ ಎಲೆಕ್ಟ್ರಿಕ್ ಮಾಡಿದ್ದಾರೆ. ಫಸ್ಟ್ ಅಂದರೆ ಇವ್ರ ಚಾನಲಲ್ಲಿ, ನನ್ನ ಚಾನಲಲ್ಲಿ ನೋಡಿರ್ತೀರ, ಲೈಕ್ 2-in-1 ಇಲ್ಲಾಂದರೆ ಆ ಥರ ಎಲ್ಲ ಕನ್ವರ್ಟ್ ಮಾಡ್ತಾ ಇದ್ವಿ. ಇವಾಗ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಪ್ಯೂರ್ ಎಲೆಕ್ಟ್ರಿಕ್ ಗಾಡಿ ಇದು. ಏನು ಇಂಜಿನ್ ಇಲ್ಲ, ಏನೂ ಇಲ್ಲ. ಇಂಜಿನ್ ಜಾಗದಲ್ಲಿ ಬ್ಯಾಟ್ರಿ ಎಲ್ಲ ಹಾಕಿದ್ದಾರೆ. ಇನ್ನು ಎಷ್ಟೊಂದು ಚೇಂಜಸ್ ಮಾಡಿದ್ದಾರೆ. ಸೊ ಎಲ್ಲ ಅವ್ರಿಗೆ ಕೇಳ್ಬಿಡೋಣ ಬ್ರೋ, ನೀವೇ ಎಕ್ಸ್ಪ್ಲೈನ್ ಮಾಡ್ತೀವಿ ಎಲ್ಲ. ಓಕೆ, ಇದು ಬಂದ್ಬಿಟ್ಟು 1800 ವ್ಯಾಟ್ಸ್ ಅಪ್ ಮೋಟರು, ಅಲಾಂಗ್ ವಿತ್ 48 ವೋಲ್ಟ್ಸ್, 60 ವೋಲ್ಟ್ಸ್, 72 ವೋಲ್ಟ್ಸ್ವರೆಗೂ ವರ್ಕ್ ಆಗುತ್ತೆ. ಓನ್ಲಿ ಸಿಂಗಲ್ ಅಪ್ ಮೋಟರ್ ಮಾತ್ರನೇ. ಅಲಾಂಗ್ ವಿತ್ ಡಿಸ್ ಬ್ರೇಕು, ಮತ್ತು ನಾವು ಕಂಪ್ಲೀಟ್ ಸಸ್ಪೆನ್ಷನ್ ಚೇಂಜ್ ಮಾಡಿದ್ದೀವಿ, ಶೀಲ್ಡು ಮತ್ತು ಸೀಟು ಇದೆಲ್ಲ ಡಿಸೈನು, ಸಿಂಗಮ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಫುಲ್ ಗುಜರಿ ಗಾಡಿನ ಬರೀ ಚಾರ್ಸಿ ಮಾತ್ರ ತೊಗೊಂಬಂದು ಡಿಸೈನ್ ಮಾಡ್ತಾ ಇರೋದು. ಬಟ್ ಪೆಟ್ರೋಲ್ ಟ್ಯಾಂಕು ಜಸ್ಟ್ ಪೇಂಟಿಂಗ್ ಆಗಿದೆ, ಮತ್ತು ಮಡ್ಗಾರ್ಡು ಪೇಂಟಿಂಗ್ ಆಗಿದೆ. ಇದು ಬಂದ್ಬಿಟ್ಟು 60 ವೋಲ್ಟ್ಸ್ ಬ್ಯಾಟ್ರಿ, 48 ಆ್ಯಮ್ಸು. ಮತ್ತು ಅಲಾಂಗ್ ವಿತ್ ನಿಮ್ಗೆ ಇನ್ನು ಫುಲ್ಲು ಇದು ಏನು ಫುಲ್ ಬ್ರೇಕ್ ಸೆಟಪಿಂದ ಹಿಡಿದು ಲೈಟು, ಕಂಪ್ಲೀಟ್ ಇಂಡಿಕೇಟರು, ಕಂಪ್ಲೀಟ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಆರನ್ನು ಕಂಪ್ಲೀಟು ಎಲ್ಲ ಫುಲ್ಲು ಒಂದು ಚಾರ್ಸಿ ಮಾತ್ರ ತೊಗೊಂಡ್ಬಿಟ್ಟು ಫುಲ್ ಡಿಸೈನ್ ಮಾಡಿರೋದು ಇದನ್ನು. ಅಲಾಂಗ್ ವಿತ್ ಮೀಟರ್ ಬಂದು ನೋಡಿ, ಮತ್ತು ಒಂದು ಮೀಟರ್ ಹಾಕಿದ್ದೀವಿ, ಹೊಸ ಮೀಟರ್ ಒಂದು ಇದಕ್ಕೆ, ಡಿಜಿಟಲ್ ಸ್ಪೀಡೋ ಮೀಟರು ಎಲ್ಲ. ಇದು ಬಂದ್ಬಿಟ್ಟು ಇಲ್ಲಿ ಎಷ್ಟು ಆ್ಯಮ್ಸು ಬ್ಯಾಟ್ರಿ ವೋಲ್ಟೇಜ್ ಎಷ್ಟು ಹಾಕಿದ್ದೀವಿ ಅಂತ ಇಲ್ಲಿ ತೋರಿಸುತ್ತೆ, ಮತ್ತು ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ. ಮತ್ತು ಗೇರು ಇಲ್ಲಿ ನೋಡಿ, ಇದು 1 2 3 3 ಗೇರ್ ಇರುತ್ತೆ. ಮತ್ತು ಸ್ಪೀಡ್ ತೋರಿಸುತ್ತೆ, ಕಿಲೋಮೀಟರ್ ಅಲಾಂಗ್ ವಿತ್ ಕಿಲೋಮೀಟರ್ ತೋರಿಸುತ್ತೆ. ಮತ್ತು ಬಂದ್ಬಿಟ್ಟು ಇದರಲ್ಲಿ GPS ಟ್ರ್ಯಾಕರ್ ಇದೆ. ಆ್ಯಕ್ಚುಲಿ GPS ಟ್ರ್ಯಾಕರ್ ಇದೆ, ಸ್ಪೀಡ್ ಲಿಮಿಟ್ ನೋಡ್ಕೊಬೋದು, ನಾವು ಸ್ಪೀಡ್ ಅಲರ್ಟ್ ಇಟ್ಕೊಬೋದು, ಆನ್ ಆ್ಯಂಡ್ ಆಫ್ ಮಾಡ್ಬೋದು, ಎಲ್ಲ ಇದೆ ಫೆಸಿಲಿಟಿ. ಅಲಾಂಗ್ ವಿತ್ ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ. ಬಟ್ ಇದೇನು ಅಂದರೆ ಮೀಟರ್ ಬಂದ್ಬಿಟ್ಟು 40-50ಗೆಲ್ಲ ಸ್ಪೀಡ್ ಲಾಕ್ ಆಗಿದೆ. ನಿಮ್ಗಿನ್ನ ಸ್ಪೀಡೆಲ್ಲ ಹೈಯೆಸ್ಟ್ ಎಷ್ಟು ಸ್ಪೀಡ್ ಹೋಗುತ್ತೆ ಅಂದರೆ ನೋಡಿದ್ರೆ GPS ಇದರಲ್ಲಿ ನೋಡ್ಬೋದು, ನೋಡಿ ಟ್ರ್ಯಾಕರಲ್ಲೆಲ್ಲ. ಇದಕ್ಕೆ ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳ್ತೀನಿ ನೋಡಿ. ಮೋಟರ್ ಬಂದ್ಬಿಟ್ಟು 26,000 ಆಗುತ್ತೆ ಫುಲ್ ಕಿಟ್ಟು. ಮೋಟರು, ಕಂಟ್ರೋಲರು, ಥ್ರೌಟಲ್ಲಿ ಫುಲ್ ಸೆಟ್ ಬರುತ್ತೆ. ಇದು ಬಂದ್ಬಿಟ್ಟು ಮೀಟರ್ ಸಪ್ರೇಟು, ಬ್ಯಾಟ್ರಿ ಸಪ್ರೇಟ್. ಬ್ಯಾಟ್ರಿ ಅರೌಂಡ್ ಆ್ಯಕ್ಚುಲಿ ಅವ್ರು ಲಾಂಗ್ ಟೈಮ್ ಇದು ಮಾಡಿರೋದು. ಒಂದು 44,250 rupees ಬ್ಯಾಟ್ರಿ ಕಾಸ್ಟು, ಅಲಾಂಗ್ ವಿತ್ ಸೇಮ್ ಇನ್ಕ್ಲೂಡಿಂಗ್ GST. ಇನ್ನು ಕಂಪ್ಲೀಟು ಸಣ್ಣ ಪುಟ್ಟ ಅದು ಇದು ಒಂದು 5,000 to 6,000 ಎಕ್ಸ್ಪೆನ್ಸಸ್ ಆಗಿದೆ ಕಂಪ್ಲೀಟು. ಇದು ಪ್ಯೂರ್ EVಗೆ. ಇದು ಬಂದ್ಬಿಟ್ಟು ಮೈಲೇಜ್ ಬಂದ್ಬಿಟ್ಟು ಅಪ್ ಟು 120 ಕಿಲೋಮೀಟರ್ ಬರುತ್ತೆ ಪರ್ ಚಾರ್ಜ್ಗೆ. ಇನ್ನು ಟಾಪ್ ಸ್ಪೀಡಲ್ಲಿ ಒಂದು 60 to 70 ಟಾಪ್ ಸ್ಪೀಡಲ್ಲಿ. ಇಲ್ಲ ನೀವು ಸ್ಪೀಡ್ 1ನೇ ಗೇರ್ 2ನೇ ಗೇರಲ್ಲಿ ಹೋಗ್ತೀರಾ ಅಂದರೆ ನಿಮ್ಗಿನ್ನ ಸ್ವಲ್ಪ ಮೈಲೇಜ್ ಕನ್ಸೆಷನ್ ಬರುತ್ತೆ. ಒಂದು ಅರೌಂಡ್ 150ವರೆಗೂ ಬರ್ಬೋದು 1ನೇ ಗೇರಲ್ಲಿ ಹೋದರೆ. ಅದು 25 ಸ್ಪೀಡ್ ಆಗುತ್ತೆ. ಇದು ಇದ್ರ ಫೀಚರ್ಸ್ ಆ್ಯಕ್ಚುಲಿ. ಜಸ್ಟ್ ಒಂದು ಟೆಸ್ಟಿಂಗ್ ರೈಡ್ ಮಾಡುವಾಗ ನೋಡಿಸ್ತೀನಿ ಮಾಡಿ ಹಿಂಗಿರುತ್ತೆ ಏನು ಅಂತ ಪರ್ಫಾರ್ಮೆನ್ಸ್ ಎಲ್ಲ. ಪಿಕಪ್ ಅಂತೂ ಹೈಲೈಟ್ ಆಗಿದೆ. ಬೆಟರ್ ಔಟ್ಡೋರು ಒಂದ್ಸತಿ ರೈಡ್ ಹೋಗಿ ಬರೋಣ ಅವರು. ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ಹಾಕೋದು ಏನೋ ತೋರಿಸಿ. ಯಾಕಂದರೆ ಇದು ಡಿಟ್ಯಾಚಬಲ್ ಅಲ್ಲ, ಫುಲ್ ಮೋಲ್ಡೆಡ್ ಬ್ಯಾಟ್ರಿ. ಇದು ಬ್ಯಾಟ್ರಿ ಬಂದ್ಬಿಟ್ಟು IP67 ಕೆಳಗೆ ಬರುತ್ತೆ, ಕಂಪ್ಲೀಟ್ ವಾಟರ್ ಪ್ರೂಫಲ್ಲಿ ಬರುತ್ತೆ. ಮತ್ತು ಚಾರ್ಜಿಂಗ್ ನೋಡಿ ಇಲ್ಲಿ ಇದಕ್ಕೆ ಇಲ್ಲಿ ಹಾಕಬೇಕು. ಈ ಥರ 3 ಪಿನ್ ಇರುತ್ತೆ, ಜಸ್ಟು ಈ ಥರ ಸ್ವಿಚಬಲ್ ಮಾಡಬೇಕು. ಇದು ಬಂದ್ಬಿಟ್ಟು ನಿಮಗೆ 60 ವೋಲ್ಟ್ಸ್ ಬ್ಯಾಟ್ರಿ, ಅದಕ್ಕೆ 60 ವೋಲ್ಟ್ಸ್ ಚಾರ್ಜರ್ ತೊಗೊಬೇಕು. 67 ವೋಲ್ಟ್ಸ್ ಬರುತ್ತೆ ನಿಮಗೆ. ಅಲಾಂಗ್ ವಿತ್ ಬಂದ್ಬಿಟ್ಟು ಇದು ನಿಮಗೆ ಏನು ನಾರ್ಮಲಾಗಿ ಸ್ಪೀಡ್ ಚಾರ್ಜರ್ ಸಪೋರ್ಟ್ ಮಾಡುತ್ತೆ ಬ್ಯಾಟ್ರಿಗೆಲ್ಲ. ಬಟ್ ನಾರ್ಮಲ್ ಚಾರ್ಜರ್ ಯೂಸ್ ಮಾಡೋದೇ ಬೆಟರು. ಅಪ್ ಟು 10 amps ಅಲ್ಲ, ಆಲ್ಮೋಸ್ಟ್ 25 amps to 30 amps ವರ್ಕ್ ಆಗುತ್ತೆ. ಅದೇನು ನಿಮಗೆ ಬ್ಯಾಟ್ರಿ ಬಂದ್ಬಿಟ್ಟು ಸಪೋರ್ಟ್ ಮಾಡುತ್ತೆ ಆ್ಯಮ್ಸಲ್ಲಿ.
ಬೆಟರ್ ನಾನು ಕೊಡೋದು 10 amps ಚಾರ್ಜರ್ ಕೊಡ್ತಾ ಇದ್ದೀನಿ. ಅಪ್ ಟು ಒಂದು 3.5 hour ಟೈಮ್ ತೊಗೊತಾ ಇದೆ ಚಾರ್ಜಿಂಗ್ ಎಲ್ಲ. ನೋಡಿ ಇವಾಗ ಟೆಸ್ಟಿಂಗ್ ಔಟ್ಡೋರಲ್ಲಿ ಬಂದುಬಿಟ್ಟು ಟೆಸ್ಟಿಂಗ್ ವೀಡಿಯೋ ರೈಡ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ನಿಮಗೆ 57 ವೋಲ್ಟ್ಸ್ ತೋರಿಸೋ ವೋಲ್ಟೇಜ್ ಕಡಿಮೆ ಆಗುತ್ತೆ, ಬ್ಯಾಟ್ರಿ ಸ್ವಲ್ಪ ಲೈಟಾಗಿ ಡೌನ್ ಆಗುತ್ತಲ್ಲ ನಾರ್ಮಲಿ. ಇದು ಒಂದೇ ಗೇರು 25, 27, 30 ಸ್ಪೀಡ್ವರೆಗೂ ಹೋಗುತ್ತೆ ಒಂದೇ ಗೇರಲ್ಲೇ. 2 ಮಿನಿಟ್ಸ್ ಸ್ಪೀಡ್ ಚೆಕ್ ಮಾಡೋಣ, ಸ್ವಲ್ಪ ಜೋರಾಗಿ ರೈಡ್ ಮಾಡಿ. ಕಂಪ್ಯಾರಿಸನ್ ಪೆಟ್ರೋಲ್ ಗಾಡಿಗೆ ತೊಗೊಂಡ್ರೆ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮಗೇನು ಒಂಚೂರು ಡಿಸ್ಟರ್ಬೆನ್ಸ್, ಸೌಂಡ್ ಪೊಲ್ಯೂಷನ್ ಇಲ್ಲ, ಒಬ್ರಿಗೆ ಒಂದು ಇದಾಗಲ್ಲ, ಏನಿಲ್ಲ. ತುಂಬ ಥರ ಸ್ಮೂತಾಗಿ ಗಾಡಿ ರನ್ ಆಗುತ್ತೆ. ಎಷ್ಟೇ ಸ್ಮೂತಾಗಿ ಆಗ್ತಾಯಿದೆ. ಇವಾಗ ಬ್ರೇಕ್ಸ್ ಆಗಲಿ ಎಲ್ಲ ಡಿಸ್ಕೆ ಫ್ರಂಟ್ ಟು ಬ್ಯಾಕ್ ಎಲ್ಲ. ಇನ್ನು ನಾರ್ಮಲ್ ನಿಮಗೆ 150cc ಒಳಗೆ ಏನು ತೊಗೊಂಡ್ರೆ ಎಲ್ಲ ಡ್ರಮ್ ಬ್ರೇಕೇ ಬರುತ್ತೆ. ಬಟ್ ಇದರಲ್ಲಿ ಏನಂದರೆ ಎರಡಕ್ಕೂ ಡಿಸ್ಕ್ ಬ್ರೇಕ್ ಇದೆ. ಅಂದರೆ ಫ್ರಂಟು ನಾವು ಆರ್ಡ್ರ್ ಮಾಡಿದ್ವಿ, ಬ್ಯಾಕ್ ಸೈಡ್ ಹಬ್ ಮೋಟ್ರಲ್ಲೇ ಡಿಸ್ಕ್ ಬರುತ್ತೆ, ಡ್ರಮ್ ಬರೋಲ್ಲ ಹಬ್ ಮೋಟ್ರಲ್ಲಿ. ಹಬ್ ಮೋಟ್ರ್ ಬಂದ್ಬಿಟ್ಟು 1800 ವ್ಯಾಟ್ಸ್ ಇದೆ, 1500 ಇದೆ, 2000 ವ್ಯಾಟ್ಸ್ ಇದೆ. ನಮ್ಮಲ್ಲಿ ಹೈಬ್ರಿಡು ಸಿಗುತ್ತೆ, ಪ್ಯೂರ್ ಎಲೆಕ್ಟ್ರಿಕಲ್ಲು ಸಿಗುತ್ತೆ, ಅಲಾಂಗ್ ವಿತ್ ಮತ್ತು ಸ್ಕೂಟೀಸ್ಗೆ ಎಲ್ಲ ಥರ ಸ್ಕೂಟೀಸ್ ಸಿಗುತ್ತೆ. ಇನ್ನು TVSಗೊಂದು ಪೆಂಡಿಂಗ್ ಇದೆ ಆ್ಯಕ್ಚುಲಿ, TVS ಸ್ಕೂಟೀಸ್ಗೆಲ್ಲ. ಅದು ಇಷ್ಟರಲ್ಲೇ ಎಲ್ಲ ಲಾಂಚ್ ಮಾಡ್ತೀನಿ ನಿಯರಲ್ಲೇ. ಇನ್ನೇನು ಅಂದರೆ ನಿಮಗೆ RTO ಅಪ್ರೂವಲ್ಸ್ ಎಲ್ಲ ಕೇಳ್ತಾ ಇರ್ಬಾರ್ದು ತುಂಬ ಜನ ಕಸ್ಟಮರ್ಸ್. ಆ್ಯಕ್ಚುಲಿ ಮೇ ಬಿ ಇನ್ನೊಂದು 1 or 2 ಮಂತ್ಸಲ್ಲಿ RTO ಅಪ್ರೂವಲ್ಸು ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಓಕೆ ಆಗಿದೆ ನಮ್ಮದೆಲ್ಲ. ಬಟ್ ಅದೇ ಪ್ಯೂರ್ ಎಲೆಕ್ಟ್ರಿಕಲ್ಗೂ ಅಪ್ರೂವಲ್ಸ್ ಬರುತ್ತೆ, ಮತ್ತು 2-in-1ಗೂ ಅಪ್ರೂವಲ್ ಬರುತ್ತೆ. ಇನ್ನೊಂದು ಅಟ್ಲೀಸ್ಟ್ ಒಂದು 3 ಮಂತ್ಸನ್ನು ವೆಯ್ಟ್ ಮಾಡಬೇಕು ನಾವು ಆ್ಯಕ್ಚುಲಿ. ಎಲ್ಲ ನಾವು ನಮ್ದು ಏನೇನಿದೆ ಪ್ರೊಸೀಜರ್ ಎಲ್ಲ ಮುಗಿಸಿದ್ವಿ, ಎಲ್ಲ ಡಾಕ್ಯುಮೆಂಟೇಷನ್ ಆಗಲಿ ಇದೆಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ಸ್ಟಿಲ್ ವೇಟಿಂಗ್ ಫಾರ್ ಕನ್ಫರ್ಮೇಷನ್ ಅಷ್ಟೇ. ನೋಡಿ ಒಂದೇ ಇದರಲ್ಲೇ ಇಷ್ಟು ಹೋಗ್ತಾ ಇದೆ. ಇನ್ನು ನಿಮಗೆ ಸೆಕೆಂಡ್ ಹಾಕ್ಕೊಂಡ್ರೆ ಇಲ್ಲಿ ಸೆಕೆಂಡ್ ಅಂತ ಆಪ್ಷನ್ನು ತೋರಿಸುತ್ತೆ, ನಾರ್ಮಲ್ ಎಷ್ಟೇ ಇದರಲ್ಲಿ ಹೋಗ್ತಾ ಇದ್ದೀವಿ ಅಂತ. 2 ಜನ ಲೋಡ್ ಕೆಪಾಸಿಟಿ. ಒಂದು ಸೌಂಡ್ ಇಲ್ಲ, ಏನಿಲ್ಲ. ಎಲೆಕ್ಟ್ರಿಕ್ ಗಾಡಿ ಸ್ಟಾರ್ಟ್ ಇದೆಯಾ, ಆನಲ್ಲಿ ಇದೆಯಾ, ಆಫಲ್ಲಿ ಇದೆಯಾ, ಏನು ಗೊತ್ತಾಗೋದೇ ಇಲ್ಲ ನಿಮಗೆ ಇದು. ಬಟ್ ಆ್ಯಕ್ಚುಲಿ ಸ್ಪೀಡೋಮೀಟರ್ ಏನೋ ಲಾಕ್ ಮಾಡಿದೆ. ನಿಮಗೆ ಎಷ್ಟೇ ಸ್ಪೀಡ್ ಆದ್ರೂ ಆಲ್ಮೋಸ್ಟ್ 47 ಮೇಲೆ ತೋರಿಸೋದೇ ಇಲ್ಲ ಸ್ಪೀಡೋಮೀಟರು. ನಾವು 60ಗೆ ಹೋದ್ರೂ ತೋರಿಸೋಲ್ಲ. ಇವತ್ತು ಥರ್ಡ್ ಗೇರ್ ಮೂವ್ ಮಾಡೋಣ, ನೀವು ಒಂಥರ ಮೂವ್ಮೆಂಟ್ ಗೊತ್ತಾಗಲ್ಲ. ಆ್ಯಕ್ಚುಲಿ ಸ್ಪೀಡ್ ಅಚೀವ್ ಆಗುತ್ತಷ್ಟೇ. ನೋಡಿ ನೀವು ಒಂದ್ಸತಿ ನಾನು GPS ಟ್ರ್ಯಾಕಲ್ಲಿ ತೋರಿಸ್ತೀನಿ, ಆಮೇಲೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದೆ. ಇಲ್ಲ ಅಂದರೆ ಗೂಗಲ್ ಮ್ಯಾಪ್ಸಲ್ಲಿ ನೋಡಿಸ್ಬೋದು ನಿಮಗೆ ಎಷ್ಟು ಸ್ಪೀಡ್ ಹೋಗ್ತಾಯಿದೆ ಅಂತ. ಇವಾಗ ಬರೋ ಮೀಟರ್ಸ್ ಎಲ್ಲ ಈ ಥರನೇ ಇದು ಮಾಡ್ತಾರೆ, ಅಂದರೆ ಸ್ಪೀಡೋಮೀಟರ್ ಎಲ್ಲ ಲಾಕ್ ಮಾಡಿಬಿಟ್ಟು ಇಡ್ತಾರೆ. ನಾವು ಎಷ್ಟೇ ಸ್ಪೀಡ್ ಅದೋ ಅಷ್ಟೇ ತೋರಿಸೋ ಥರ. ಮೀನ್ಸ್ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಎಲ್ಲ ಬರ್ತಾವಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾರೆ ಅವ್ರು ಆ್ಯಕ್ಚುಲಿ. ಇನ್ನು ಬೇರೆ ಆಪ್ಷನ್ ಇಲ್ಲ ನಮಗೆ ಆ್ಯಕ್ಚುಲಿ. ನಮ್ಮದೇ ಓನ್ ಬ್ರ್ಯಾಂಡ್ ಅಂತ ಬಂದಾಗ ನಾವು ಬೇಕಂದರೆ ಯಾವ ಥರ ಬೇಕೋ ಒಂದು ಡಿಸ್ಪ್ಲೇ ನಾವು ಸೆಟಪ್ ಮಾಡ್ಕೊಬೋದು. ಬಟ್ ಇದು ನಾವು ಇದು ಮಾಡ್ತಾ ಇರೋದಲ್ಲ, ಏನು 2-in-1 ಆಗಲಿ ಇದಕ್ಕೆಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರಯಲ್ ಮಾಡಿದ್ದು. ಬಟ್ ಇನ್ನೆಲ್ಲ ತುಂಬ ಚೆನ್ನಾಗಿದೆ, ಡಿಸ್ಪ್ಲೇ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೆಲ್ಲ ಕರೆಕ್ಟಾಗಿ ನೋಡಿಸ್ತಾ ಇದೆ, ಗೇರ್ಸ್ ಆಗಲಿ ಇನ್ನೆಲ್ಲ. ಬಟ್ ಸ್ಪೀಡ್ ಒಂದೇ ಆ್ಯಕ್ಚುಲಿ. ಇದು ನಿಮಗೆ ಒಳ್ಳೊಳ್ಳೆ ಆಫರ್ಸು ಎಲ್ಲ ಇರುತ್ತೆ. ಇನ್ನು ಆ್ಯಕ್ಚುಲಿ ನಮ್ಮ ಪ್ಲ್ಯಾಂಟ್ ಈ ಮಂತ್ ಓಪನಿಂಗ್ ಇದೆ ಎಲ್ಲ. ಅದು ಇವಾಗ ಸ್ಪೀಡ್ ಟೆಸ್ಟ್ ಮಾಡೋಣ ವಿತ್ GPS ಟ್ರ್ಯಾಕರಲ್ಲಿ. ಓಕೆ, ಫಸ್ಟ್ ಒಂದೇ ಗೇರಲ್ಲೇ ಮೂವ್ ಮಾಡೋಣ. ಎರಡನೇ ಗೇರು, ಸೆಕೆಂಡ್ ಗೇರ್, ಥರ್ಡ್ ಗೇರು. ರಿಫ್ರೆಶ್ ಮಾಡಿ ತೋರಿಸುತ್ತೆ. 38 ತೋರಿಸ್ತಾ ಇದೆ. 1 ಸೆಕೆಂಡ್. ಸ್ಪೀಡು ಬ್ರೇಕ್ ಇನ್ನೊಂದು ಅಂಶಿದೆ ಇರಿ. ನಾನು ಮಾಡ್ತೀನಿ ಬಿಡಿ ನೀವು ಹೊಡೀರಿ. 22. ಇವಾಗ ರಿಫ್ರೆಶ್ ಮಾಡಿಬಿಡು. ಇದರಲ್ಲಿ 29, 30 ತೋರಿಸ್ತಾ ಇದೆ. $41, $42, $52, $52. ರಿಫ್ರೆಶ್ ಮಾಡಿ ಬ್ರೋ. ಮಸ್ತ್ ಮಜಾ ನೋಡಿ, ಹಿಂಗಿದೆ ಒಳ್ಳೆ ಪರ್ಫಾರ್ಮೆನ್ಸು. ತುಂಬ ಚೆನ್ನಾಗಿರುತ್ತೆ ಪೆಟ್ರೋಲ್ ವೆಹಿಕಲ್ಗೂ ಈ ಕಂಪ್ಯಾರಿಸನ್ ತೊಗೊಂಡ್ರೆ. ಅದು ಇನ್ನು ನಾವು ರೆಡಿ ಮಾಡಿರೋದು ಈ ರೇಂಜ್ ಹೋಗ್ತಾ ಇದೆ ಅಂದರೆ ಇದ್ದಿದ್ದು ಒಂಥರ ದಿಲ್ ಖುಷ್. ಓಕೆ
ಆಫರ್ಸ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದು ಬಂದ್ಬಿಟ್ಟು ಆಫರ್ಸ್ ಏನು ಅಂದರೆ ನಮ್ಮ ಮೋಟರ್ಸ್ಗೆಲ್ಲ ವಿತ್ ಇ ಎಮ್ ಐ ಆಪ್ಷನ್ ಸಿಗ್ತಾ ಇದೆ. ಇಷ್ಟು ದಿನ ಏನು ಇರಲಿಲ್ಲ, ಇ ಎಮ್ ಐ ಯಾವುದು ಇದು ಎಲ್ಲ ಕೇಳ್ತಾ ಇತ್ತು ತುಂಬ ಜನ, ಇ ಎಮ್ ಐ ಆಪ್ಷನ್ ಇದೆಯಾ ಅಂತ. ಮೋಟರ್ಸ್ ಆಗಲಿ ಯಾವುದೇ ಕಾಂಪನೀಸ್ ನಮ್ಮ ಹತ್ರ ತೊಗೊಂಡು ಅಂದರೆ 5000 ಮಿನಿಮಮ್ ಅಮೌಂಟು 5000 ಮೇಲಿತ್ತು ಅಂದರೆ ಇ ಎಮ್ ಐ ಆಪ್ಷನ್ ಎಲ್ಲ ಸಿಗ್ತಾ ಇದೆ. ನೀವು ಯಾವ ಬ್ಯಾಂಕಲ್ಲಿ ಬೇಕೋ ಇ ಎಮ್ ಐ ಆಪ್ಷನ್ ಇದೆ. ವಿತಿನ್ 5 to 10 ಮಿನಿಟ್ಸಲ್ಲಿ ಅಪ್ರೂವಲ್ ಆಗುತ್ತೆ. ನೀವು ಬಂದ್ಬಿಟ್ಟು ಆಮೇಲೆ ನಿಮ್ಮ ಮೆಟೀರಿಯಲ್ಸ್ನ ಡಿಸ್ಪ್ಯಾಚ್ ಮಾಡ್ತೀವಿ ನಾವು ಇಲ್ಲಿಂದನೇ. ಮತ್ತು ಇದು ಬಂದ್ಬಿಟ್ಟು ನೆಕ್ಸ್ಟು ಇದೆ ಇನ್ನು ಆಫರ್ಸ್ ಏನು ಅಂದರೆ ಆಫರ್ಸ್ ಎಲ್ಲ ನಡೀತಾ ಇರುತ್ತೆ. ನಿಮ್ಗೆ ಒಂದೊಂದೇ ನಾನು ಯೂಟ್ಯೂಬಲ್ಲೋ ಇಲ್ಲ ಅಂದರೆ ನಿಮ್ಮ ಥ್ರೂ ನನ್ನ ಇನ್ಸ್ಟಾಗ್ರಾಮ್ ಇದರಲ್ಲೋ ಇಲ್ಲ ಅಂದರೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಡೀಟೇಲ್ಸ್ ಎಲ್ಲ, ಏನು ಆಫರ್ ಇದೆ ಏನು ಎಲ್ಲ ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತಾ ಇರ್ತೀನಿ ಅವತ್ತಿನ ದಿನಕ್ಕೆ. ಡೇ ಬೈ ಡೇ ಆಫರ್ಸ್ ಬರ್ತಾನೆ ಇರುತ್ತೆ. ಇಲ್ಲ ಬ್ಯಾಟ್ರಿ ಕಾಸ್ಟ್ ಕಡಿಮೆ ಆಗ್ಬೋದು, ಇಲ್ಲ ಮೋಟರ್ದು, ಇಲ್ಲ ಇನ್ನೇನು ಅದ್ರ ಜೊತೆ ಚಾರ್ಜರ್ಸ್ ಕೊಡೋದು, ಈ ಥರ ಏನೋ ಒಂದು ಫ್ರೀಯಾಗಿ ಕೊಡ್ತಾನೆ ಇರ್ತೀವಿ. ಇಲ್ಲ ಕಾಸ್ಟ್ ಏನಾದ್ರು ಕಡಿಮೆ ಮಾಡ್ತೀವಿ. ಯಾಕಂದರೆ ಆಲ್ಮೋಸ್ಟ್ ಇವಾಗ 25,000 ಹೈಬ್ರಿಡ್ ಕಿಟ್ಟು, 26,000 ಬಂದ್ಬಿಟ್ಟು ಮೋಟರ್ ಕಿಟ್ಟು, ಇದನ್ನೆಲ್ಲ ಕಾಸ್ಟ್ ರಿಡ್ಯೂಸ್ ಮಾಡ್ಬೇಕಂತಲೇ ಟ್ರೈ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ನಾವು ಆಲ್ಮೋಸ್ಟು ಬ್ಯಾಂಕರ್ನ ಅಪ್ರೋಚ್ ಮಾಡಿದ್ವಿ. ಅದ್ರ ಮುಖಾಂತರ ನಿಮಗೊಂದು ಲೋನ್ ಫೆಸಿಲಿಟಿನೂ ಸಿಗ್ತಾ ಇದೆ. ಎಲ್ಲ ಒಂಥರ ಗುಡ್ ನ್ಯೂಸ್ ಅನ್ಬೋದು. ಮತ್ತು ಬಂದ್ಬಿಟ್ಟು ಮೇ ಬಿ ಈ ಮಂತ್ ಮಿಡಲ್ಲಿ ನಮ್ಮದು ಪ್ಲ್ಯಾಂಟ್ ಒಂದು ಓಪನಿಂಗ್ ಇರುತ್ತೆ, ಅದು ಇನ್ವೈಟ್ ಮಾಡ್ತೀವಿ. ಖಂಡಿತ ಎಲ್ಲರೂ ಬರಬೇಕಾಗುತ್ತೆ. ಥ್ಯಾಂಕ್ ಯು. ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಇನ್ನೇನು ಬೇಕು ಆ ಥರ ಒಂದು ಕಾಮೆಂಟಲ್ಲಿ ಹಾಕ್ತಾಯಿರಿ. ನಿಮ್ಗೆ ಈ ಥರ ವೀಡಿಯೋಸ್ ಮಾಡಿ ಅಂತ ಖಂಡಿತ ಹಾಕಿ ಹಾಕ್ತೀವಿ. ಬಾಯ್.